ಗುಡ್ ಮಾರ್ನಿಂಗ್ ಆಲ್. ವೆಲ್ಕಮ್ ಟು ಆಶಾ ಪ್ರಕಾಶ್ ಚಾನಲ್. ನಾನು ಈಗ ತಾನೇ ಎದ್ದಿದ್ದು. ಎದ್ದ ತಕ್ಷಣವೇ ಪೂಜೆ ಎಲ್ಲ ಮುಗ್ದಿತ್ತು ಮನೇಲಿ. ಮೊನ್ನೆ ತುಂಬ ಸಾಂಬ್ರಾಣಿ ಹಾಕಿದ್ರು ಮುರಳಿ. ಹೋಗಿದ್ದೆ ಅಮ್ಮನ ಹತ್ರ. ಅಮ್ಮ ವೆರಿ ಸಾರಿ, ನಾನು ಎದ್ದ ತಕ್ಷಣ ಬಂದೆ ನನ್ನ ಹತ್ರ ಕೂತಿದ್ದೀನಿ ಅಂಥೇಳಿ ಅಮ್ಮನ ಜೊತೆ ಮಾತಾಡ್ಕೊಂಡು ಅಮ್ಮನಿಗೆ ಒಂದು ಪ್ರೈಸಿಂಗ್ ಮಾಡಿ ಸೊ ಅದು ಸ್ಪಾಂಟೇನಿಯಸ್ ಆಗಿ ಎದ್ದ ತಕ್ಷಣ ಅಮ್ಮನ ನೋಡೋ ತಕ್ಷಣ ಭಕ್ತಿ ಹಂಗೆ ಹೋಗ್ಬಿಡ್ತು. ಸೊ ಹಾಗೆ ಅದ್ರದ್ದೊಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಹೇಗಿದೆ ಅಂತೇಳಿ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧೆ ಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯಿನೇ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮ್ಯಷ್ಟಕಂ ಸ್ತೋತ್ರಂ ಯತ್ ಪಠೇನ್ ಭಕ್ತಮಹನರ್ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರವಾಪ್ನೋತಿ ಸರ್ವದಾ. ಏಕಕಾಲೇ ಪಠೇನ್ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯತ್ ಪಠೇನ್ ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲಂ ಯತ್ ಪಠೇನ್ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೇರ್ ಭವೇರ್ ನಿತ್ಯಂ ಪ್ರಸನ್ನ ವರದಾಂ ಶುಭಂ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀಂ ಮಮ ಗೃಹೇ ಧನಂ ಪುರಯ ಪುರಯ ನಮಃ ಪುರಯ ಪುರಯ ನಮಃ ಪುರಯ ಪುರಯ ನಮಃ. ಮಾ ಸೊ ಯಾಕೆ ಈ ಶ್ಲೋಕಗಳು, ಈ ಮಂತ್ರಗಳು ಯಾಕೆ ಪಠನೆ ಮಾಡಬೇಕು, ಯಾಕೆ ಹೇಳಬೇಕು ಅಂತಂದರೆ, ನೋಡಿ, ನಾವು ಮನುಷ್ಯರು ಎಲ್ಲರೂ ಒಂದೇ ಲ್ಯಾಂಗ್ವೇಜ್ನ ಮಾತಾಡ್ತಾ ಇಲ್ಲ. ಒಬ್ರು ಕನ್ನಡ ಅಂತೀವಿ, ಒಬ್ರು ಇಂಗ್ಲೀಷ್ ಅಂತೀವಿ, ಒಬ್ರು ಹಿಂದಿ, ಇನ್ನೊಂದು ಮತ್ತೊಂದು, ಎಷ್ಟೊಂದು ಲ್ಯಾಂಗ್ವೇಜ್ ಹೇಳ್ತಿದ್ದಾರೆ. ಒಂದು ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಇನ್ನೊಂದು ಲ್ಯಾಂಗ್ವೇಜಲ್ಲಿ ನಾವೇನೋ ಹೇಳಿದ್ರೆ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ಬೈಟೆ ಹೋ, ಸಿಟ್ ಡೌನ್, ಇಷ್ಟೇ ಹೊರಡನ್ನ ನಾವು ಒಬ್ರಿಗೊಬ್ರಿಗೂ ಭಾಷೆ ಗೊತ್ತಿಲ್ಲದವ್ರಿಗೆ ಹೇಳಿದ್ರೆ ಏನನ್ಸುತ್ತೆ? ಅವ್ರು ಏನೋ ಹೇಳ್ತಿದ್ದಾರೆ, ನಂಗೆ ಅರ್ಥ ಆಗ್ತಿಲ್ಲ, ಐ ಡೋಂಟ್ ನೋ ವಾಟ್ ಈಸ್ ಶಿ ಸೇಯಿಂಗ್, ಅವ್ರು ಮುಜೆ ಮಾಲೂಮ್ ನೈ ಒಟ್ಟೆ ಹೇಳ್ತಿದ್ದಾಳೆ, ನನಗೆ ಗೊತ್ತಾಗ್ತಿಲ್ಲ ಅಂತ ಏನೋ ಹೇಳ್ತೀವಲ್ವಾ. ಸೊ ನಾವೆಲ್ಲ ಒಂದು ಭಾಷೆನ, ನನಗೆ ಅರ್ಥ ಆಗಿರೋ ಒಂದು ಸಬ್ಜೆಕ್ಟ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಕೂತ್ಕೋ ಅಂತ ಕನ್ನಡದವನಿಗೆ ಕನ್ನಡದಲ್ಲಿ ಹೇಳಿದ ತಕ್ಷಣ ಆರಾಮಾಗಿ ಅವ್ನು ಕೂತ್ಕೋತಾನೆ. ಅದೇ ಇಂಗ್ಲೀಷವನಿಗೆ ಕನ್ನಡದಲ್ಲಿ ಕೂತ್ಕೋ ಅಂದರೆ ನನಗೆ ಐಮ್ ನಾಟ್ ಗೆಟಿಂಗ್ ವಾಟ್ ಯು ಆರ್ ಸೇಯಿಂಗ್ ಸಮಥಿಂಗ್, ಏನೋ ಒಂದು ನಮ್ಗೆ ಹೇಳ್ತಾರೆ. ಮೀನ್ಸ್ ಅಲ್ಲಿ ಆ ಕಮ್ಯುನಿಕೇಷನ್ ಬ್ರಿಡ್ಜ್ ಮಾಡ್ತಿರೋದು ಈ ಶಬ್ದಗಳು. ಬಾ ಕೂತ್ಕೋ, ಬಾ ಶಬ್ದ, ಕೂತ್ಕೋ ಕೂತ್ಕೋ ಶಬ್ದ. ಸೊ ಯಾವುದೋ ಒಂದು ಟ್ಯೂನಲ್ಲಿ ನಾವು ಭಾಷೆನ ರೂಪಿಸ್ಕೊಂಡಿದ್ದೀವಿ. ಲೈಕ್ ಬಾ ಭಾ ಅನ್ನೋದನ್ನು ಮರೆತುಬಿಡಿ, ಭಾ ಅಷ್ಟೇ. ಅಲ್ಲೇನಿದೆ? ಭಾ ಭಾ. ಒಂದು ಶಬ್ದ ವೈಬ್ರೇಟ್ ಆಗ್ತಾ ಇದೆ. ಆ ವೈಬ್ರೇಷನ್ ಕಮ್ಯುನಿಕೇಷನಿಗೆ ಬಂದು ಕೂತ್ಕೊಂಡಾಗ ಓದು ಬಾ, ನಾನು ಅಲ್ಲಿಗೆ ಹೋಗಬೇಕು, ಓ ಕೂತ್ಕೋ. ಸೊ ಓ ಕೂತ್ಕೋ ಅಂತ ಹೇಳ್ತಿದ್ದಾರೆ. ಸೊ ಅದು ಒಂದು ಹಿಂದೆ ಒಂದು ಶಬ್ದ ಇದ್ರು, ಶಬ್ದಕ್ಕೊಂದು ವೈಬ್ರೇಷನ್ ಇದೆ, ಒಂದು ಸೌಂಡ್ ಇದೆ, ಸೌಂಡು ನಮಗೆ ರೀಚ್ ಆಗ್ತಾ ಇದೆ. ಸೊ ಇದನ್ನ ಏನು ಹೇಳ್ತಾರೆ? ಎನರ್ಜಿ, ಸೌಂಡ್ ಆ್ಯಂಡ್ ವೈಬ್ರೇಷನ್ ಅಂತ ಕರೀತಾರೆ. ಸೊ ಎನರ್ಜಿ, ಸೌಂಡ್ ಆ್ಯಂಡ್ ವೈಬ್ರೇಷನ್. ಸೊ ಈಗ ನಾವು ಒಂದು ಮಂತ್ರ ಹೇಳ್ತಿದ್ದೀವಿ ಅಂತಂದರೆ ನಮಗನ್ಸುತ್ತೆ
ನಾವು ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡ್ಕೋತಾ ಇಲ್ಲ, ಅಥವಾ ಯಾರೋ ಯಾವತ್ತೋ ಈ ಮಂತ್ರಗಳನ್ನ ರಚಿಸಿದ್ರು ಅದನ್ನ ಹೇಳಿದ್ರೆ ನಮ್ಗೆ ಇಂಥದ್ದು ಏನೋ ಸಿಗುತ್ತೆ ಅಥವಾ ಇಂಥದ್ದೊಂದು ಸಿಗ್ಲಿ, ಯಾರೋ ಹೇಳಿದಾರೆ ನಮ್ಗೆ ಒಳ್ಳೇದಾಗುತ್ತೆ, ನಾವು ಪಠನೆ ಮಾಡಬೇಕು, ಹೀಗಿದೆ ಅಲ್ಲ. ಸೊ ಇದ್ರ ಆಚೆಗೆ ಒಂದು ನಾಲೆಡ್ಜ್ ಬೇಕು ನಮ್ಗೇನಂದ್ರೆ ಇಟ್ ಈಸ್ ಅ ವೈಬ್ರೇಷನ್. ಹೆಂಗೆ ಮ್ಯಾಗ್ನೆಟ್ನ ಅಟ್ರ್ಯಾಕ್ಟ್ ಮಾಡುತ್ತೋ ಆ ಆ ಒಂದು ಅದಕ್ಕೇನಂತಾರೆ, ಈ ಮ್ಯಾಗ್ನೆಟ್ಗೆ ಇರುತ್ತಲ್ಲ ಅದೇನಂತಾರೆ ಅದಕ್ಕೆ, ಮ್ಯಾಗ್ನೆಟ್ ಎಲಿಮೆಂಟ್ಸ್ ಅಲ್ವಾ. ಹೆಂಗೆ ಮ್ಯಾಗ್ನೆಟ್ ಅಲ್ಲಿರೋ ಎಲಿಮೆಂಟ್ಸು ಮ್ಯಾಗ್ನೆಟ್ನ ಅಟ್ರಾಕ್ಟ್ ಮಾಡುತ್ತೋ ಹಂಗೆ ಶಬ್ದದಲ್ಲಿರೋ ಎನರ್ಜಿ ಶಬ್ದದಲ್ಲಿ ನಾವು ಏನು ತುಂಬಿರ್ತೀವೋ ಆ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ. ನಾವು ಮಾತಾಡೋ ಮಾತಿಗೂ ಶಕ್ತಿ ಇದೆ. ಎನರ್ಜಿ ನೈದರ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಅಂತೆಲ್ಲ ಹೇಳ್ತಾರೆ. ಸೊ ಎನರ್ಜಿನ ನಾವು ಎದಕ್ಕೆ ತುಂಬ್ತೀವೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇಲ್ಲಿ ಎನರ್ಜಿನ ತುಂಬೋದು ಅಂದರೆ ನಮ್ಮ ಒಳಗಡೆ ಇರೋ ಶಕ್ತಿನ ಅದಕ್ಕೆ ಹಾಕೋದು. ನಾನು ಒಳಗಡೆಯಿಂದ ಮಾತಾಡ್ತೀನಿ, ಆ ಮಾತಿಗೆ ಶಕ್ತಿ ಇದೆ ಅಂದಮೇಲೆ, ಈಗ ಆಲ್ರೆಡಿ ಡಿಕೋಡ್ ಮಾಡಿರೋಂಥ ಮಂತ್ರಗಳನ್ನ ನಾವು ಹೇಳುವಾಗ ಅಲ್ಲಿ ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ ಅದರೊಳಗಡೆ ಎನರ್ಜಿ. ಈಗ ಮತ್ತೆ ಅದಕ್ಕೆ ನಾನು ಎನರ್ಜಿ ತುಂಬ್ತೀನಿ, ಆ ಎನರ್ಜಿ ವರ್ಕ್ ಡನ್ ಆಗೇ ಆಗುತ್ತೆ. ಅದನ್ನ ನಾವು ಫೀಲ್ ಮಾಡಬೇಕು. ಎನರ್ಜಿ ಏನೂ ಇಲ್ಲ, ಫೋಕಸ್ ಅಷ್ಟೇ. ಕೂತು ನನ್ನ ಮನಸ್ಸನ್ನು ಕೂರಿಸಿ ಒಂದು ಶಬ್ದದ ಮೇಲೆ ನಾನು ಥಿಂಕ್ ಮಾಡ್ತಾ ಅದು ನನಗೇನಾಗಬೇಕು ಅಂತ ನಾನು ಅಂದ್ಕೊಂಡು ಅದ್ರ ಬಗ್ಗೆ ನನಗೆ 100% ಕ್ಲಾರಿಟಿ ಇದ್ದು ಅದ್ರ ಬಗ್ಗೆ ನಾನು ಒಳಗಿಂದನೇ ಫೋಕಸ್ ಮಾಡಿದ್ರೆ ಸಾಕು, ಅದಾಗುತ್ತೆ. ಹೆಂಗಾಗ್ಬಿಡುತ್ತಪ್ಪ ಕೇಳಿ ಹೇಳ್ತೀನಿ. ನಾನು ಮೂಗು ನಾನು ಹೇಳ್ದಂಗೆ ಕೇಳಬೇಕಾಗಿತ್ತು. ಒಂದು 2-3 ಸೆಕೆಂಡ್ ಇಟ್ಕೊಂಡಿದ್ದೆ, ನಂಗೆ ಆಗಲಿಲ್ಲ. ನಂಗೆ ಬಾಯಿ ಓಪನ್ ಮಾಡೋ ಥರ ಆಯಿತು. ಯಾರು ಮಾಡಿದ್ದು? ಹೆಂಗಪ್ಪ, ಯಾರು ಯಾಕಪ್ಪ ಮಾಡಿಬಿಡ್ತಾರೆ? ಈ ದೇಹ ನಂದು, ನಾನು ಹೇಳ್ದಂಗೆ ಕೇಳಬೇಕಾಗಿರೋ ದೇಹ. ನಾನು ಮೂಗು ಹಿಡ್ಕೊಂಡ್ರೆ ನಾನು ಈಗ ಉಸಿರಾಡಲ್ಲ, ನನಗೊಂದು 10 ನಿಮಿಷ ನಾನು ರೆಸ್ಟ್ ತಗೋತೀನಿ, ನಾನು ಉಸಿರಾಡಲ್ಲ, ನಿಲ್ಲಿಸ್ತೀನಿ ಅಂತಂದರೆ ಅದು ಯಾಕೆ ನಂಗೆ ಸಫಿಕೇಶನ್ ಆಯಿತು? ಅದು ಯಾಕೆ ನನ್ನ ಬಾಯಿನ ಓಪನ್ ಮಾಡಿಸ್ತು? ಅದು ಯಾವುದೋ ನಿಯಾಮಕ ಶಕ್ತಿ ಇದೆ ಅಲ್ವಾ ಇದನ್ನು ಮಾಡಿಸಿರೋದು. ಋಷಿ ಮೂಲ, ಗುರು ಮೂಲ, ಇನ್ನೇನೋ ಮೂಲಗಳು, ನದಿ ಮೂಲಗಳು ಹುಡುಕ್ಬಾರ್ದು ಅಂತಾರೆ. ಯಾಕಂದರೆ ಅದನ್ನ ಹುಡುಕೋಕೆ ನಾಲೆಡ್ಜ್ ಬೇಕು. ಸುಮ್ಮನೆ ಹುಡುಕ್ತಿದ್ರೆ ಅದು ವ್ಯರ್ಥ. ಫಸ್ಟು ನಾಲೆಡ್ಜ್ ಇರಬೇಕು ನಮಗೆ. ಈಗ ಶಾಲೆಯಲ್ಲಿ ಹೋದಾಗ ABCDನೇ ಕಲೀರಿ, ಐನೇ ಕಲೀರಿ, ಮ್ಯಾಥ್ಸೇ ಕಲೀರಿ ಅಂತೆಲ್ಲ ಸ್ಕೂಲಲ್ಲಿ ಹೇಳ್ಬೇಕಾದ್ರೆ ನಮ್ಗೆ ಆಗ ಅನ್ಸುತ್ತೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಇದೆಲ್ಲ ಯಾಕೆ ಕಲಿಬೇಕು, ನಾವು ಆಟ ಆಡ್ಕೊಂಡಿರ್ತೀವಿ ಅಂತ. ಬಟ್ ಕಲ್ತು ಯಾವುದೋ ಒಂದು ಸ್ಟೇಜಿಗೆ ಬಂದಾಗ ನಾವು ಇನ್ನೊಬ್ರಿಗೂ ಹೇಳ್ತಿರ್ತೀವಿ ನೀವು ಕಲೀರಿ ಅಂತ. ಹಂಗೆ ಕಲಿಯೋ ವಿಚಾರದಲ್ಲಿ ಫಸ್ಟ್ ಕಲ್ತ್ಬಿಡ್ಬೇಕು. ಕಲ್ತು ಆಮೇಲೆ ರಿಸರ್ಚು PhDಗೆ ಹೋಗ್ಬೇಕು. ಇಲ್ಲೇ ಕೂತ್ಕೊಂಡು ಏನೋ ಕಲಿದೇನೆ ಅದ್ಯಾಕೆ ಮಾಡಬೇಕು ಇದ್ಯಾಕೆ ಮಾಡಬೇಕು ಅಂತಂದ್ರೆ 1ನೇ ಕ್ಲಾಸ್ಗೂ ಸೇರ್ಕೊಳಕ್ಕಾಗಲ್ಲ, ಮುಗಿಸಿಟ್ಟು PhDನೂ ಮಾಡೋಕ್ಕಾಗಲ್ಲ. ಸೊ ಹಾಗೆ ಇದನ್ನೆಲ್ಲ ತಿಳ್ಕೊಂಡು ಮಾಡೋದ್ರಿಂದ ಫಲ ಜಾಸ್ತಿ. ನನ್ನ ಮೇನ್ ಉದ್ದೇಶ ಹೇಳಕ್ಕಿದ್ದು, ಏನೇ ಮಾಡಿದ್ರು ಅದನ್ನು ತಿಳ್ಕೊಂಡು ಮಾಡಬೇಕು. ಅದರಲ್ಲೂ ಈ ಸ್ಪಿರಿಚುವಾಲಿಟಿಲಂತೂ ತಿಳಿದು ಮಾಡಿದ್ರೆ 1:10 ಅಲ್ಲ, ಇನ್ಫಿನಿಟಿ ಆಫ್ ಪಾಸಿಬಿಲಿಟೀಸ್ ಕೊಡುತ್ತೆ ಯೂನಿವರ್ಸು. ತಿಳಿದು ಮಾಡಿದ್ರೆ ಇದಕ್ಕಿಷ್ಟೇ ರಿಸಲ್ಟ್ ಅಂತ ಯಾರೋ ಹೇಳ್ಬೋದು, ಇಲ್ಲ ಅದ್ರ ಬಗ್ಗೆ ನಮಗೆ ನಂಬಿಕೆ ಇತ್ತು, ನಾವು ಅದನ್ನು ಸರೆಂಡರ್ನೆಸ್ಸಲ್ಲಿ ಸ್ವೀಕರಿಸಿದ್ರೆ N ನಂಬರ್ ಆಫ್ ಪಾಸಿಬಿಲಿಟೀಸ್ ನಮ್ಮ ಹತ್ರ ಕೊಟ್ಬಿಡುತ್ತೆ ಯೂನಿವರ್ಸು. ಅದನ್ನು ಅದು ಹೇಳಿದ್ದಲ್ಲ, ಒಂದು ನಿಯಾಮಕ ಶಕ್ತಿ ಇದೆ, ಎಲ್ಲವನ್ನೂ ಮಾಡ್ತಾ ಇದೆ. ಸೊ ಈಗ ನಾನು ಹೇಳಿದೆ ಅವಾಗ, ಓಂ ಹ್ರೀಂ ಶ್ರೀಂ ಕ್ಲೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೇ ಧನಂ ಪುರಯ ನಮಃ. ಈ ಮಂತ್ರದಲ್ಲಿ ಓಂ ಹ್ರೀಂ ಕ್ಲೀಂ ಶ್ರೀಂ ಇದು ಬೀಜಾಕ್ಷರ ಓಪನ್ ಮಾಡುತ್ತೆ ಗೇಟನ್ನ. ಇವರು ಈ ಎನರ್ಜಿ ಕನೆಕ್ಟ್ ಆಗ್ತಾ ಇದ್ದಾರೆ, ಬೀಜಾಕ್ಷರ ಓಪನ್ ಮಾಡುತ್ತೆ. ಇನ್ನು ಯಾರನ್ನು ನಾವು ಕಾಲ್ ಮಾಡಿದ್ದು? ಕುಬೇರಾಯ, ಕುಬೇರನ ಜೊತೆ ಅಷ್ಟಲಕ್ಷ್ಮಿ, ಆಯ್ತಾ. ಮಮ ಗೃಹೇ ಧನಂ, ನಮ್ಮ ಮನೆಗೆ ಧನದ ಸ್ವರೂಪದಲ್ಲಿ ಬನ್ನಿ. ಪುರಯ ನಮಃ, ಸುರ್ದು ಕೊಟ್ಬಿಡಿ. ನಮಃ, ನಾನು ನಿಮ್ಗೆ ತುಂಬಾ ನಮಸ್ಕಾರ ಮಾಡ್ತೀನಿ. ಈಗ ನಾನು ತಿಳಿದು ಮಾಡ್ಬೇಕಾದ್ರೆ ನನ್ನ ಕಮ್ಯುನಿಕೇಶನ್ ಖಂಡಿತ ರೀಚ್ ಆಗಿರುತ್ತೆ. ಯಾಕೆ ಅವ್ರಿಗೆ ಹೇಳಿದ್ರೆ, ಈಗ ಎಷ್ಟೊಂದು ಜನ ಮನೆ ದೇವರು, ಕುಲದೇವರು, ಲಕ್ಷ್ಮಿ, ಚಾಮುಂಡೇಶ್ವರಿ ಇದೇನಾನೋ ಇಟ್ಕೊಂಡಿದೀವಿ. ನಾವು ಯಾರನ್ನ ಕೇಳ್ತಾ ಇದೀವಿ? ಕುಬೇರನ್ ಕೇಳಲ್ಲ, ಅಷ್ಟಲಕ್ಷ್ಮಿ ಕೇಳಲ್ಲ. ನೋ, ಇಟ್ ಇಸ್ ಎನರ್ಜಿ. ನೀವು ಒಂದು ಪೋರ್ಟಲ್ನ ಓಪನ್ ಮಾಡಿದ್ದೀರಾ, ಆ ಪೋರ್ಟಲ್ ಓಪನ್ ಆಗಿದ್ದು ಓಂ ಹ್ರೀಂ ಕ್ಲೀಂ ಶ್ರೀಂ ಇಂದ. ಆ ಎನರ್ಜಿ ಜೊತೆಗೆ ನೀವು ಮಾತಾಡಬೇಕು. ನಿಮಗೆ ಕುಬೇರ, ಲಕ್ಷ್ಮಿ ಏನೂ ಇಲ್ಲ, ಆ ಎನರ್ಜಿಗೆ ಈ ಎನರ್ಜಿ ಮ್ಯಾಚ್ ಆಗುತ್ತೆ. ಲೈಕ್ 92.7 ಅಲ್ಲೂ ಸಾಂಗ್ ಬರುತ್ತೆ, 93.57 ಅಲ್ಲೂ ಸಾಂಗ್ಸ್ ಬರುತ್ತೆ. ಆ ಸಾಂಗ್ ಆ ಚಾನಲಲ್ಲೇ ಆಗ್ಬೇಕು, ಈ ಸಾಂಗ್ ಈ ಚಾನಲಲ್ಲೇ ಆಗ್ಬರ್ಬೇಕು, ಅವೆಲ್ಲ ನಮ್ಗೆ ಬೇಡ. ನಮ್ಗೆ ಬೇಕಾಗಿದ್ದ ಸಾಂಗಲ್ಲಿ ಯಾವ ಚಾನಲ್ ಅಲ್ಲಾರೋ ಬರಲಿ, ನಾವು ಆ ಸಾಂಗ್ನ ಕೇಳಬೇಕು.
ಸೊ ಇಲ್ಲಿ ನಾವು ಹೆಂಗೆ ಪ್ರಾಕ್ಟಿಕಲಲ್ಲಿ ಎಲ್ಲ ಚಾನಲಲ್ಲಿ ಎಲ್ಲ ಸಾಂಗು ಬರುತ್ತೋ ಅಂತಿದೆಯೋ ಹಾಗೆ ಆ ಡಿವೈನಿಟಿ ಆ ಅಲ್ಟಿಮೇಟ್ ಸೋರ್ಸಿಂದ ಎಲ್ಲವೂ ಬರುತ್ತೆ. ಎಲ್ಲ ನೀವು ಈ ಸೋರ್ಸ್ ಓಪನ್ ಮಾಡ್ತೀರಾ ಅದಕ್ಕೆ ಚಾಮುಂಡೇಶ್ವರಿ ಕರಿತೀರಾ ಅಲ್ಲಿಂದನೂ ಬರುತ್ತೆ. ಈ ಸೋರ್ಸ್ ಓಪನ್ ಮಾಡ್ತೀರಾ ಇಲ್ಲಿ ರಾಜರಾಜೇಶ್ವರಿ ಇಲ್ಲಿಂದನೂ ಬರುತ್ತೆ. ಅಲ್ಲಿ ಶಿವ ಅಂತ ಕರಿತೀರಾ ಆ ಪೋರ್ಟಲಲ್ಲಿ ಕರಿತೀರಾ ಅಲ್ಲೂ ಬರುತ್ತೆ. ಬಟ್ ಎಲ್ಲ ಪೋರ್ಟಲಲ್ಲೂ ಒಂದು ಟ್ಯೂನ್ ಇರಬೇಕು. ಆ ಟ್ಯೂನ್ ಅಂದ್ರೇನೋ ನಿಮ್ಮ ಒಳಗಡೆ ಇರೋ ಈ ಸೋಲು ಅದಕ್ಕೆ ಕನೆಕ್ಟ್ ಆಗಿ ಆ ನಂಬಿಕೆ ಆ ಸರೆಂಡರ್ಸಿಂದ ರಿಸೀವ್ ಮಾಡ್ಕೊಳಕ್ ರೆಡಿ ಇರಬೇಕು. ಅದೇನು ಮೇ ಬಿ ಕೊಡ್ತಾ ಇದೆ, ಆಲ್ರೆಡಿ ಸುರಿತಾ ಇದೆ, ನಾನೇ ಟ್ಯೂನಿನ್ ಆಗಿಲ್ಲ. ಲೈಕ್ ಈಗ ನಾನು FM ಹಾಕಿಲ್ಲ ಹಂಗಂತ ಸಾಂಗೇ ಬರ್ತಿಲ್ವಾ FM ಅಲ್ಲಿ ಬರ್ತಾ ಇದೆ, ನಾನು ಅದನ್ನ ಆನ್ ಮಾಡಬೇಕು, ಆ ಸ್ಟೇಷನ್ ನ ಟ್ಯೂನ್ ಮಾಡಬೇಕು. ಟ್ಯೂನ್ ಮಾಡಿದ್ರೆ ಸಾಂಗ್ ಬರ್ತಿರುತ್ತೆ, ಅದು ನನಗೆ ಕೇಳಿಸುತ್ತೆ, ನಾನು ಅದನ್ನ ಎಂಜಾಯ್ ಮಾಡ್ಬೋದು. ಸೊ ಹಿಂಗೆ ಎನರ್ಜಿಗಳ ಜೊತೆನೂ ಕನೆಕ್ಟ್ ಆಗೋದು. ನೀನ್ ಎನರ್ಜಿ ಅಂತ ಕರೆಯೋದು ಅಂತಂದ್ರೆ ಅದು ಇನ್ನು ಹೆಸರಿಲ್ದೆ, ಅದಕ್ಕೆ ಹೇಳೋದು ಈ ಸ್ಪಿರಿಚುಯಾಲಿಟಿನ ಹಂತಗಳನ್ನ ದಾಟ್ತಾ ಹೋದಾಗ ಅದು ನಿರ್ವಾಣ ಸ್ಥಿತಿನೇ. ಯಾಕಂದ್ರೆ ಅಲ್ಲಿ ಏನೂ ಇರಲ್ಲ, ಐ ಆಮ್ ನಥಿಂಗ್ ಸ್ಟೇಟ್ ಅಲ್ಲಿ ಇರ್ತೀವಿ. ಆಮೇಲೆ ವಿಗ್ರಹಾರಾಧನೆ, ಶಿವ ಪಾರ್ವತಿ ಅದು ಇದು ಈ ಸ್ವರೂಪಗಳನ್ನ ಕೊಟ್ಕೊಂಡು ಥಿಂಕ್ ಮಾಡ್ತೀವಲ್ಲ, ಅದು ಎಲ್ಲವೂ ಹಂತವಾಗಿ ತನ್ನಿಂದ ತಾನೇ ಕಳ್ಸ್ಕೊಳ್ತಾ ಹೋಗುತ್ತೆ. ನಮಗ್ ಕಾಣೋದು ಒಂದೇ ಪ್ರಕೃತಿ. ಅಣುರೇಣು ತೃಣಾಕಾಶದಲ್ಲೂ ಆ ಶಕ್ತಿ ಅಡಗಿದೆ, ಅದು ನನ್ನಲ್ಲೂ ಅಡಗಿದೆ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ. ನಾನೇ ಬ್ರಹ್ಮ ಅಂತ ಹೇಳಿಲ್ಲ, ನಾನು ಬ್ರಹ್ಮ, ನಾನು ಕೂಡ ಬ್ರಹ್ಮ. ಸೊ ಎಲ್ಲರೊಳಗೂ ಆ ಶಕ್ತಿ ಅಡಗಿದೆ. ಸೊ ನಿಜ ಹೇಳ್ತೀನಿ, ನಾನು ಹಂಗೆ ಎದ್ದು ಕೂತ್ಕೊಂಡು ಅಮ್ಮನ ನೋಡಿ ಇಲ್ಲ ಮಾತಾಡೋಣ. ಯಾಕಂದ್ರೆ ಇಂಥ ಸಬ್ಜೆಕ್ಟ್ಗಳಿಗೆ ನಾನು ಪ್ರಿಪೇರ್ ಆಗಿ ಬಂದು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಾತಾಡಿಸ್ಕೊಂಡ್ರೆ ನಾನು ಮಾತಾಡ್ಬೋದು ಅಷ್ಟೇ. ಸೊ ಎಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೋ ಅಂತ ಗೊತ್ತಿಲ್ಲ. ಜಸ್ಟ್ ಫೀಲ್ ಮಾಡಿ. ನಾ ಹೇಳೋದು ಇಷ್ಟೇ, ಸತ್ಯಮೇವ ಜಯತೆ. ನನಗೇನು ಅನುಭವ ಆಗಿದೆಯೋ, ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದನ್ನ ಬಿಟ್ಟು ನಾನು ಏನೂ ಮಾತಾಡಲ್ಲ. ನಾನು ಮಾತಾಡ್ತೀನಿ ಅಂತಂದ್ರೆ ನಂಗೆ ರೆಸೊನೇಟ್ ಆಗಿದೆ, ಎಲ್ಲರೂ ತಿಳ್ಕೊಳ್ಳಿ ಆ ಒಂದು ಲವ್ ಅಂಡ್ ಅಫೆಕ್ಷನ್ ಅಷ್ಟೇ.